ಎಚ್ಡಿಕೆ ಸಿದ್ದುಗೆ ಗುದ್ದು ಬಿಎಸ್ವೈಗೆ ಜೈ. ಸಿದ್ದುನ ಬೈದ್ರೆ ಮಾತ್ರ ಜೆಡಿಎಸ್ಗೆ ಉಳಿಗಾಲನ. ಎಚ್ಡಿಕೆ ಸೀಕ್ರೆಟ್ ಪ್ಲಾನ್ ಏನ್ ಗೊತ್ತಾ? ಸಿದ್ದರಾಮಯ್ಯನವರಿಂದ ನಾನು ಟ್ರಾಪ್ ಆದೆ. ಸಿದ್ದರಾಮಯ್ಯನವರಿಂದಲೇ ದೋಸ್ತಿ ಸರ್ಕಾರ ಪತನವಾಯಿತು. ಸಿದ್ದು ಹಂಗೆ ಸಿದ್ದು ಹಿಂಗೆ ಅಂತ ಬೈದ್ರೆ ಮಾತ್ರನೇ ಸದ್ಯ ಜೆಡಿಎಸ್ಗೆ ಉಳಿಗಾಲ. ಸಿದ್ದುನ ಬೈದಿಲ್ಲ ಅಂದ್ರೆ ಆ ಪಕ್ಷಕ್ಕೆ ಉಳಿಗಾಲವೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಇದೇ ಕಾರಣಕ್ಕೆ ನೋಡಿ ಕುಮಾರಸ್ವಾಮಿ ಅವರು ಸಿದ್ದುನ ಎದುರು ಹಾಕೊಂಡಿರೋದು. ಅಷ್ಟಕ್ಕೂ ಸಿದ್ದುನ ಬೈಯೋದಕ್ಕೂ ಜೆಡಿಎಸ್ ಉಳಿಗಾಲಕ್ಕೂ ಎತ್ತಿಂದ ಎತ್ತಣ ಸಂಬಂಧ. ಸಿದ್ದು ಕಾಂಗ್ರೆಸ್ನ ಪವರ್ಫುಲ್ ಲೀಡರ್. ಇವರನ್ನ ಬೈದ್ರೆ ಜೆಡಿಎಸ್ ಅದೇಗೆ ಸ್ಟ್ರಾಂಗ್ ಆಗುತ್ತೆ ಅಂದ್ರ ಇಲ್ಲೇ ಇರೋದು ನೋಡಿ ಅಸಲಿ ಲಾಜಿಕ್. ಆ ಲಾಜಿಕ್ ಎಚ್ಡಿಕೆ ಸೀಕ್ರೆಟ್ ಗೇಮ್. 2023ರಲ್ಲಿ ಮತ್ತೆ ಕಿಂಗ್ ಮೇಕರ್ ಆಗೋ ಮೆಗಾ ಪ್ಲಾನ್. ಆ ಮೆಗಾ ಪ್ಲಾನ್ ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಅದು 2018 ಮೇ ತಿಂಗಳು. ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾದ ದಿನ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಮೂರು ಪಕ್ಷಗಳು ತಮ್ಮದೇ ಆದ ಗೇಮ್ ಪ್ಲಾನ್ ಮಾಡಿದ್ವು. 104 ಸ್ಥಾನಗಳನ್ನ ಗೆದ್ದಿದ್ದ ಬಿಜೆಪಿ ಜೆಡಿಎಸ್ ಸಪೋರ್ಟ್ ತಗೊಂಡು ಅಧಿಕಾರಕ್ಕೆ ಬರೋ ಕನಸು ಕಾಣ್ತಿತ್ತು. ಆದ್ರೆ ಕೂಡಲೇ ಎಚ್ಚೆತ್ತ ಕಾಂಗ್ರೆಸ್ ಜೆಡಿಎಸ್ ಜೊತೆ ದೋಸ್ತಿ ಬೆಸೆದು ಬಿಜೆಪಿಯ ಕನಸಿಗೆ ಕೊಳ್ಳಿ ಇಟ್ಟಿತ್ತು. ಇದರಿಂದ ಬಿಜೆಪಿಯ ಮೊದಲ ಪ್ಲಾನೇ ಫ್ಲಾಪ್ ಆಗಿ ಹೋಗಿತ್ತು. ಇತ್ತ ಜೆಡಿಎಸ್ ಕೂಡ ಅಳೆದು ತೂಗಿನೇ ಕಾಂಗ್ರೆಸ್ಗೆ ಓಕೆ ಅಂದಿತ್ತು. ಯಾಕಂದ್ರೆ ಕೇವಲ 37 ಸೀಟು ಗೆದ್ದಿದ್ದ ಜೆಡಿಎಸ್ ಬಿಜೆಪಿ ಜೊತೆ ಹೋದ್ರೆ ಸಿಎಂ ಸೀಟು ಸಿಗ್ತಾ ಇರಲಿಲ್ಲ. ಜೊತೆಗೆ ಜಾತ್ಯತೀತ ಪಕ್ಷವೊಂದು ಕೋಮುವಾದಿ ಪಕ್ಷದ ಜೊತೆ ಕೈ ಜೋಡಿಸಿದ ಕಳಂಕ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತೃತೀಯ ರಂಗ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಪ್ರಧಾನಿಯಾಗುವ ಅವಕಾಶ ಕೂಡಿ ಬಂದ್ರು ಬರಬಹುದು ಅಂತೇಳಿ ದೇವೇಗೌಡರು ಕಾಂಗ್ರೆಸ್ ದೋಸ್ತಿಗೆ ಅಸ್ತು ಅಂದಿದ್ರು. ಇತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಹೇಗಾದ್ರೂ ಮಾಡಿ ಅಧಿಕಾರದಿಂದ ದೂರ ಇಡಬೇಕು ಅಂತ ಯೋಚಿಸಿದ್ರು. ಆಗ ದೇಶದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುತ್ತಿದ್ದ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ದಿನ ಮುಂದುವರಿಯೋ ಪ್ಲಾನ್ ಮಾಡಿತ್ತು. ಹೀಗೆ ಮೂರು ಪಕ್ಷಗಳು ತಮ್ಮದೇ ಆದ ಗೇಮ್ ಪ್ಲಾನ್ ಗಳನ್ನ ಹಾಕೊಂಡಿದ್ವು. ಆದ್ರೆ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ರಚನೆಯಾದ ಒಂದೇ ವರ್ಷದಲ್ಲಿ ಈ ಮೂರು ಪಕ್ಷಗಳ ಗೇಮ್ ಪ್ಲಾನ್ ಗಳು ಕಂಪ್ಲೀಟ್ ಚೇಂಜ್ ಆಗಿ ಹೋಗಿದ್ವು. ಪರಿಸ್ಥಿತಿಗೆ ತಕ್ಕಂತೆ, ಅನುಕೂಲಕ್ಕೆ ತಕ್ಕಂತೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಗೇಮ್ ಪ್ಲಾನ್ ಗಳನ್ನ ಚೇಂಜ್ ಮಾಡ್ಕೊಂತಿವೆ. ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರೋ ಬಿಜೆಪಿ ಅಧಿಕಾರ ಹಿಡಿದಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿರೋ ಕಾಂಗ್ರೆಸ್ ಮತ್ತೆ ಚಾನ್ಸ್ ಸಿಕ್ಕರೆ ಬಿಜೆಪಿಯನ್ನ ಬೀಟ್ ಮಾಡಿ ಗದ್ದುಗೆ ಏರೋ ರೇಸ್ ಅಲ್ಲಿದೆ. ಆದ್ರೆ ದೋಸ್ತಿ ಸರ್ಕಾರ ಪತನವಾದ್ಮೇಲೆ ಜೆಡಿಎಸ್ ಪಕ್ಷ ಮತ್ತೆ ಪಾತಾಳಕ್ಕೆ ಬಿದ್ದಿದೆ. ನಿಮಗೆ ಗೊತ್ತಿರಲಿ, 2008ರಲ್ಲಿ 2020 ಸರ್ಕಾರ ಪತನವಾದ್ಮೇಲೆ ಸರಿಸುಮಾರು 10 ವರ್ಷ ಬೆಂಚ್ ಕಾಯಿಸಿದ ದಳಪತಿಗಳಿಗೆ 2018ರ ಅತಂತ್ರ ವಿಧಾನಸಭೆ ವರದಾನವಾಗಿತ್ತು. ಆದ್ರೆ ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ಹಾಗೆ ಅಧಿಕಾರ ಸಿಕ್ಕಂಗೆ ಸಿಕ್ಕಿ ಒಂದೇ ವರ್ಷಕ್ಕೆ ಕೈ ತಪ್ಪಿ ಹೋಯ್ತು. ಈ ಮಧ್ಯೆ ಕಳೆದ ಬೈ ಎಲೆಕ್ಷನ್ ನಲ್ಲಿ ಕೈಯಲ್ಲಿದ್ದ ಶಿರಾವನ್ನ ಕಳ್ಕೊಂಡ ಮೇಲೆ ಜೆಡಿಎಸ್ ಬುಡವೇ ಗಡ ಗಡ ಅಲುಗಾಡೋಕೆ ಶುರುವಾಯಿತು. ಸಾಲು ಸಾಲು ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಮತ್ತು ಕಾಂಗ್ರೆಸ್ನತ್ತ ವಲಸೆ ಹೋದ್ರು. ಈ ಮಧ್ಯೆ ಕಂದಾಯ ಸಚಿವ ಆರ್ ಅಶೋಕ್ ಜೆಡಿಎಸ್ ಕ್ಷೇತ್ರಗಳು ಇನ್ನು ಎಷ್ಟಿವೆಯೋ ನೋಡಿ ಎಲ್ಲಾ ಖಾಲಿ ಮಾಡೋಣ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದನ್ನ ಕೇಳಿದ ದಳಪತಿಗಳು ಒಳಗೊಳಗೆ ಉರಿದುರಿದು ಹೋಗಿದ್ರು. ಆದ್ರೆ ಏನು ಮಾಡಲು ಸಾಧ್ಯವಿಲ್ಲದ ಸ್ಥಿತಿ ಅವರದ್ದು. ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟಿರೋ ಜೆಡಿಎಸ್ಗೆ ಒಂದು ಹಂತದಲ್ಲಿ ಕಾರ್ಯಕರ್ತರನ್ನ 2023ರ ಚುನಾವಣೆವರೆಗೂ ಹಿಡಿದಿಟ್ಟುಕೊಳ್ಳೋದೇ ಕಷ್ಟವಾಗಿ ಹೋಗಿತ್ತು. ಆಗ್ಲೇ ನೋಡಿ ಕುಮಾರಸ್ವಾಮಿ ಹೊಸ ಗೇಮ್ ಶುರು ಮಾಡಿದ್ದು. ಆ ಗೇಮೇ ಟಗರು ಸಿದ್ದರಾಮಯ್ಯನವರನ್ನ ಎದುರು ಹಾಕಿಕೊಳ್ಳೋದು. ದೋಸ್ತಿ
ದೋಸ್ತಿ ಸರ್ಕಾರ ಪತನವಾಗಿ 16 ತಿಂಗಳು ಕಳೆದ ಮೇಲೆ ಸಿದ್ದರಾಮಯ್ಯನವರ ಮೇಲೆ ಎಚ್ಡಿಕೆ ಬಹಿರಂಗವಾಗಿ ಮುಗಿಬಿದ್ದಿದ್ರು. ದೋಸ್ತಿ ಸರ್ಕಾರ ಪತನಕ್ಕೆ ಸಿದ್ದುನೇ ಕಾರಣ. ಸಿದ್ದರಾಮಯ್ಯನವರಿಂದ ನಾನು ಟ್ರಾಪ್ ಆದೆ, ಬಿಜೆಪಿ ಜೊತೆ ಹೋಗಿದ್ರೆ ಇಂದಿಗೂ ಸಿಎಂ ಆಗಿರುತ್ತಿದ್ದೆ. ದೇವೇಗೌಡರ ಮಾತು ಕಟ್ಕೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕೆಟ್ಟೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆ ಮೂಲಕ ಕುಮಾರಸ್ವಾಮಿ ನೇರವಾಗಿ ಬಿಜೆಪಿಗೆ ಜೈ ಎಂದಿದ್ರು. ಈ ಸ್ಟೇಟ್ಮೆಂಟ್ ಕೊಟ್ಟ ಕೆಲವೇ ದಿನಗಳಲ್ಲಿ ನೇರವಾಗಿ ಹೋಗಿ ಸಿಎಂ ಬಿಎಸ್ವೈ ಅವರನ್ನ ಭೇಟಿ ಮಾಡಿ ಬಂದಿದ್ರು ಕುಮಾರಸ್ವಾಮಿ ಮತ್ತು ಬಿಎಸ್ವೈ ಭೇಟಿ ಹಿಂದಿನ ಅಸಲಿ ಸೀಕ್ರೆಟ್ ಇಷ್ಟೇ. ಕುಮಾರಸ್ವಾಮಿ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಮೇಲೆ ಬರೋಕೆ ಪ್ಲಾನ್ ಮಾಡಿದ್ರು. ಹೀಗಾಗಿನೇ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಜೆಡಿಎಸ್ ಪಕ್ಷವನ್ನ ಮಿಠಾಯಿ ಪಕ್ಷಕ್ಕೆ ಹೋಲಿಕೆ ಮಾಡಿರೋದು. ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಒಂದು ಮಗು. ಯಾರು ಮಿಠಾಯಿ ತೋರಿಸ್ತಾರೋ ಅವರ ಕಡೆ ಮಗು ಹೋಗುತ್ತೆ ಎಂದು ಎಚ್ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಜೆಡಿಎಸ್ಗೆ ಬಿಜೆಪಿ ಮೇಲೆ ಕುತ್ತಿಗೆವರೆಗೂ ಕೋಪ ಇದ್ರೂ ಅದನ್ನ ಸದ್ಯದ ಮಟ್ಟಿಗೆ ವ್ಯಕ್ತಪಡಿಸುವಂತಿಲ್ಲ. ಯಾಕಂದ್ರೆ ಬಿಜೆಪಿ ಕೈಯಲ್ಲಿ ಅಧಿಕಾರದ ಅಸ್ತ್ರ ಇದೆ. ಅದನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳೋ ಮೆಗಾ ಪ್ಲಾನ್ ಕುಮಾರಸ್ವಾಮಿ ಅವರದ್ದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅಷ್ಟಕ್ಕೂ ಜೆಡಿಎಸ್ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡಿರೋದ್ರಿಂದ ಏನು ಲಾಭ ಗೊತ್ತಾ? ಅದನ್ನು ಹೇಳ್ತೀನಿ ನೋಡಿ. ಪಕ್ಷ ಬಿಟ್ಟು ಹೋಗುವವರನ್ನ ತಡೆಯಬಹುದು. 2008ರಿಂದ 2018ರವರೆಗೂ ಅಧಿಕಾರ ಇಲ್ಲದೆ ಬೆಂಚ್ ಕಾಯಿಸಿದ್ದ ಜೆಡಿಎಸ್ಗೆ 2018ರಲ್ಲಿ ಅಧಿಕಾರ ಸಿಕ್ಕಂಗೆ ಸಿಕ್ಕಿ ಒಂದೇ ವರ್ಷದಲ್ಲಿ ಕೈ ತಪ್ಪಿ ಹೋಯಿತು. ಒಂದೊಮ್ಮೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದ್ರೆ ಮತ್ತೆ 2028ರವರೆಗೂ ಜೆಡಿಎಸ್ ಅಧಿಕಾರ ಇಲ್ಲದೆ ಬೆಂಚ್ ಕಾಯಿಸಬೇಕಾಗುತ್ತೆ. ಅಷ್ಟು ವರ್ಷ ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಅವರ ಫ್ಯಾಮಿಲಿಯವರನ್ನ ಬಿಟ್ಟು ಹೊರಗಿನವರ್ಯಾರು ಇರೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಪಕ್ಷ ಬಿಟ್ಟು ಹೋಗುವವರನ್ನ ತಡೆಯೋ ಉದ್ದೇಶದಿಂದ ಬಿಜೆಪಿಗೆ ಬೆಂಬಲ ಸೂಚಿಸಿದ್ದಾರೆ ಕುಮಾರಸ್ವಾಮಿ. ತಮ್ಮ ಶಾಸಕರ ಕ್ಷೇತ್ರಗಳಿಗೆ ಅನುದಾನ. ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈ ಜೋಡಿಸುವ ಮೂಲಕ ತಮ್ಮ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚೆಚ್ಚು ಅನುದಾನ ರಿಲೀಸ್ ಮಾಡಿಸಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಜೆಡಿಎಸ್ ಶಾಸಕರಿರೋ ಕ್ಷೇತ್ರಗಳಿಗೆ ಹೆಚ್ಚೆಚ್ಚು ಅನುದಾನ ಸಿಕ್ಕಿದ್ರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು. ಅದೇ ಅಭಿವೃದ್ಧಿಯನ್ನು ಇಟ್ಟುಕೊಂಡು 2023ರ ಚುನಾವಣೆ ಎದುರಿಸಬಹುದು. ಆ ಮೂಲಕ 2023ರಲ್ಲಿ ಮತ್ತೆ ಕಿಂಗ್ ಮೇಕರ್ ಆಗೋ ಕನಸು ಕಾಣ್ತಾ ಇದ್ದಾರೆ ಕುಮಾರಸ್ವಾಮಿ. ಪಕ್ಷ ಸಂಘಟನೆಗೆ ಒತ್ತು. ಬಿಜೆಪಿ ಜೊತೆ ಕೈ ಜೋಡಿಸುವ ಮೂಲಕ ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಈ ಹಿಂದೆ ಕಾಂಗ್ರೆಸ್ ಸೇರಿ ಮೂಲೆ ಗುಂಪಾಗಿರೋ ಜನತಾ ಪರಿವಾರದವರನ್ನ ಹುಡುಕಿ ಜೆಡಿಎಸ್ಗೆ ಕರೆತರೋಕೆ ಯತ್ನ ನಡೆಸುತ್ತಿದೆ. ಅದರ ಮೊದಲ ಭಾಗವಾಗಿ ಸಿಎಂ ಇಬ್ರಾಹಿಂ ಅವರಿಗೆ ಗಾಳ ಹಾಕಿದೆ. ಸಿಎಂ ಇಬ್ರಾಹಿಂ ಜೆಡಿಎಸ್ಗೆ ಬಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದ ಆಫರ್ ಕೊಟ್ಟಿದೆ. ಅಸ್ತಿತ್ವ ಉಳಿಸಿಕೊಳ್ಳಲು ಹೋಗಿ ಜಾತ್ಯತೀತ ಪಕ್ಷವಾಗಿರೋ ಜೆಡಿಎಸ್ ಕೋಮುವಾದಿ ಪಕ್ಷವಾದ ಬಿಜೆಪಿ ಜೊತೆ ಕೈ ಜೋಡಿಸಿದೆ. ಇನ್ನ ಬಿಜೆಪಿ ಕೂಡ ಜೆಡಿಎಸ್ಗೆ ಸುಮ್ನೆ ಸಪೋರ್ಟ್ ಮಾಡ್ತಾ ಇಲ್ಲ. ಜೆಡಿಎಸ್ ದೋಸ್ತಿಯನ್ನ ಬಳಸಿಕೊಂಡು ತಾನು ಜಾರಿಗೆ ತರಬೇಕಾಗಿರೋ ಕಾನೂನುಗಳನ್ನ ಜಾರಿಗೆ ತರೋಕೆ ಮುಂದಾಗಿದೆ. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಹೊಡೆಯೋಕೆ ಕುಮಾರಸ್ವಾಮಿ ಹೆಗಲ ಮೇಲೆ ಬಂದೂಕಿಟ್ಟಿದೆ. ಹೀಗಾಗಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಬಿಜೆಪಿ ಆಡಿಸಿದಂತೆ ಆಡ್ತಾ ಇದೆ, ಕುಣಿಸಿದಂತೆ ಕುಣಿತಾ ಇದೆ. ರೈತರ ಸಾಲ ಮನ್ನಾ ಮಾಡಿದ್ದ ಕುಮಾರಸ್ವಾಮಿ ಅವರಿಂದಲೇ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆಗೆ ಬೆಂಬಲಿಸುವಂತೆ ಮಾಡಿ ರೈತರ ಕಣ್ಣಲ್ಲಿ ಕುಮಾರಣ್ಣ ವಿಲನ್ ಆಗುವಂತೆ ಮಾಡಿದೆ. ಜೊತೆಗೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸೋಕೆ ಭರ್ಜರಿ ಪ್ಲಾನ್ ಕೂಡ ಮಾಡಿಕೊಂಡಿದೆ. ನಿಮಗೆ ಗೊತ್ತಿರಲಿ, ಡಿಸೆಂಬರ್ 9ರಂದು ವಿಧಾನಸೌಧದಲ್ಲಿ ಗೋ ಹತ್ಯೆ ಮಸೂದೆ ಬಗ್ಗೆ ಚರ್ಚೆ ಮಾಡಲ್ಲ ಅಂತಾನೆ ಬಿಜೆಪಿ ದಿಢೀರ್ ಮಸೂದೆ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಅಷ್ಟೇ ಅಲ್ಲ, ಇದನ್ನ ವಿರೋಧಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಸಭಾತ್ಯಾಗ ಮಾಡಿದ್ರು. ಬಿಜೆಪಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಿಧಾನಸೌಧದಲ್ಲಿ ಪಾಸ್ ಮಾಡಿತ್ತು. ಇದೇ ತರ ವಿಧಾನ ಪರಿಷತ್ನಲ್ಲೂ ಒಪ್ಪಿಗೆ ಪಡೆಯೋಕೆ ಪ್ಲಾನ್ ಮಾಡಿತ್ತು. ಆದ್ರೆ ಪ್ರತಾಪ್ ಚಂದ್ರ ಶೆಟ್ಟಿ ದಿಢೀರ್ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಇದರಿಂದ ಕೋಪಗೊಂಡಿದ್ದ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು. ಆ ಮೂಲಕ ಡಿಸೆಂಬರ್ 15ರಂದು ಒಂದು ದಿನದ ಮಟ್ಟಿಗೆ ವಿಶೇಷ ಅಧಿವೇಶನ ಕರೆದಿತ್ತು. ಅಷ್ಟೇ ಅಲ್ಲ, ತಮ್ಮ ಕಾಯ್ದೆ ಜಾರಿಗೆ ವಿರೋಧವಾಗಿದ್ದ ಸಭಾಧ್ಯಕ್ಷರನ್ನೇ ಚೇಂಜ್ ಮಾಡೋಕೆ ಮುಂದಾಗಿ ವಿಧಾನ ಪರಿಷತ್ ಘನತೆಯನ್ನ ಮಣ್ಣು ಪಾಲಾಗುವಂತೆ ಮಾಡಿತು. ಇತ್ತ ಕುಮಾರಸ್ವಾಮಿ ನೇರವಾಗಿ ಗೋ ಹತ್ಯೆ ನಿಷೇಧ ಕಾಯ್ದೆಗೆ ನಮ್ಮ ವಿರೋಧ ಇದೆ ಅಂತ ಹೇಳಿದ್ರು ಪರೋಕ್ಷವಾಗಿ ಬೆಂಬಲಿಸೋ ಸಾಧ್ಯತೆ ಇದೆ. ಆ ಮೂಲಕ ಅಹಿಂದ ಮತಗಳು ಜೆಡಿಎಸ್ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಅಸಲಿಗೆ ಗೇಮ್ ಶುರು ಮಾಡಿದ್ಯಾರು? ಜೆಡಿಎಸ್ ಬಿಜೆಪಿನ? ಜೆಡಿಎಸ್ ಹೆಗಲ ಮೇಲೆ ಗನ್ನಿಟ್ಟು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋಕೆ ನೋಡ್ತಿರೋ ಬಿಜೆಪಿ ಗೇಮ್ ಪ್ಲಾನ್
ವರ್ಕೌಟ್ ಆಗುತ್ತಾ? ಜಾತ್ಯತೀತ ಪಕ್ಷವಾಗಿರೋ ಜೆಡಿಎಸ್ ಕೋಮುವಾದಿ ಬಿಜೆಪಿ ಜೊತೆ ಕೈ ಜೋಡಿಸಿದೆ. ಭವಿಷ್ಯದಲ್ಲಿ ಇದರ ಪರಿಣಾಮ ಏನಾಗುತ್ತೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.